ಇಡೀ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಿ ಕೂತು ಯಾವುದೇ ಒಬ್ಬ ರೈತ ಗಮನಿಸ್ತಿದ್ರು ಕೂಡ ಒಂದೇ ಒಂದು ಫ್ರೀ ಆಗಿ ನಿಮಗೆ ಕರೆಂಟೋ ನೀರೋ ಬೀಜಾನೋ ಗೊಬ್ಬರನೋ ಸಿಕ್ಕಿ ನೀವು ಯಾರು ಒಬ್ರು ಬರಲಿ ಅಂತ ಕಾಯ್ತಾ ಇದ್ರೆ ದಯಮಾಡಿ ಕರೆ ಮಾಡಿ ನಮಗೆ ತಿಳಿಸ್ಬಿಡಿ ನೋಡೋಣ. ಕರೆ ಮಾಡಿ ತಿಳಿಸಿ. ಹೌದು, ಸಚಿವರು ಹೇಳಿದ್ದಾರೆ ನಾವು ಬರಕ್ಕೋಸ್ಕರ ಕಾಯ್ತಿದ್ದೀವಿ ಅಂತ ಹೇಳಿ. ಒಬ್ಬ ರೈತ, ಕೋಟ್ಯಾಂತರ ಮಂದಿ ರೈತರಿದ್ದಾರೆ, ಒಬ್ಬ ರೈತ ಹೇಳಿ ನೋಡೋಣ. ಇಂತ ಹೇಳಿಕೆ ಕೊಡೋ ಸಚಿವರಿಗೆ ಏನು ಮಾಡಬೇಕು? ವೀಕ್ಷಕರಿಗೆ ಫೋನ್ ಕಾಲ್ ಇಟ್ಟಿದ್ದೀವಿ. ಈ ಬಾರಿ ಮಾತ್ರವಲ್ಲ, ಕಳೆದ ಬಾರಿ ಕೂಡ ಹೇಳಿದ್ರು 5 ಲಕ್ಷ ಪರಿಹಾರ ಸಿಗತ್ತೆ ಆತ್ಮಹತ್ಯೆಗೆ ಅಂತ ಹೇಳಿದಾಗ 2015ರಿಂದ ಜಾಸ್ತಿ ಆಗಿದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದು. ಈ ಬಾರಿ ಹೇಳ್ತಾ ಇರೋ ಬರಬರ್ಲಿಂತ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಪಿ ಸಾಯಿನಾಥ್ ಅವರ ಒಂದು ಪುಸ್ತಕ ಇದೆ, ಅದು ಕನ್ನಡ ಅನುವಾದ ಕೂಡ ಇದೆ. ಬರ ಅಂದರೆ ಎಲ್ರಿಗೂ ಇಷ್ಟ, ಅಂದರೆ ಅಧಿಕಾರಿಗಳಿಗಿಷ್ಟ ಬರ, ಅಂದರೆ ರಾಜಕಾರಣಿಗಳಿಗಿಷ್ಟ. ಈಗ ಸಿದ್ದರಾಮಯ್ಯನವರು 17,900 ಕೋಟಿ ಕೊಡಿ ಅಂತ ಕೇಳ್ತಾ ಇದ್ದಾರಲ್ಲ, ಒಂದು ವೇಳೆ ಅದು ಬಂದರೆ ಅದು ರೈತರಿಗೆ ಸಿಗೋದು ಅದರ 25% ಮಾತ್ರ. ರಾಜೀವ್ ಗಾಂಧಿ ಹೇಳ್ದಂಗೆ 1 ರೂಪಾಯಲ್ಲಿ 15 ಪೈಸೆ ಮಾತ್ರ. ನಂಬರ್ 1. ಎರಡನೇದಾಗಿ ಇಂಥವರ ಬಗ್ಗೆ DK ಶಿವಕುಮಾರ್ ಅಂತವರು ಕೂಡ ತುಟಿಕ್ ಅಂತ ಇಲ್ಲ. ಇವರು ಯಾವ ಪ್ರೀತಿಯಿಂದ ಇಟ್ಕೊಂಡಿದ್ದಾರೆ? ಆಮೇಲೆ ಆ ದರ್ಪ ಯಾಕೆ ಅವ್ರಿಗೆ? ಎಲ್ಲ ಕಾಯ್ತಾ ಇದ್ದಾರೆ, ನಾವು ಫ್ರೀ ಕೊಡ್ತಾ ಇದ್ದೀವಿ. ಯಾರ ಫ್ರೀ ಆಯ್ತು ಕೊಟ್ರೆ ಯಾರ್ದು? ಇವರ ಮನೆಯಿಂದ ತಂದು ಕೊಟ್ಟಂಗೆ ಹೇಳ್ತಾ ಇದ್ದಾರೆ ಅವರು. ಶೆಟ್ಟಿ ಸರ್ ಇದ್ದಾರಾ? ಪುಟ್ಟಸಿದ್ದ ಶೆಟ್ಟಿ ಸರ್. ಅಲ್ಲ ರೀ, ಬರಗಾಲ ಅಂದ್ರೆ ಏನ್ ಕೊಡ್ತಾ ಇದಾರೆ ಅವರು? ಪುಟ್ಟಸಿದ್ದ ಶೆಟ್ಟಿ ಸರ್, ಇವತ್ತು ರೈತರ ರಾಷ್ಟ್ರೀಯ ದಿನಾಚರಣೆ ಇದೆ. ರೈತರ ರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನ, ಶುಭಕಾಮನೆಗಳನ್ನ ರೈತರಿಗೆ, ಅನ್ನದಾತರಿಗೆ ಸಲ್ಲಿಸೋದಕ್ಕೆ ಮೊದಲನೇದಾಗಿ ಇಷ್ಟಪಡ್ತೇನೆ. ರೈತರ ರಾಷ್ಟ್ರೀಯ ದಿನಾಚರಣೆಯ ಅಂಗವಾಗಿ ದೇಶಾದ್ಯಂತ ರೈತರ ಪರವಾಗಿ, ಅನ್ನದಾತರ ಪರವಾಗಿ ಪ್ರತಿಯೊಬ್ಬರು ಸಂಭ್ರಮಿಸ್ತಾ ಇರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಈ ಒಬ್ರು ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಈ ಸಕ್ಕರೆ ಸಚಿವರು ಅಂತ ಹೇಳಿದ್ರೆ ಇವರು ಕಾರ್ಖಾನೆ ನಡೆಸುವಂತ ಮಾಲೀಕರು, ಮತ್ತೆ ಇವರು ಉದ್ಯಮಿಗಳು, ಹಾಗೂ ರೈತರನ್ನ ಶೋಷಣೆ ಮಾಡ್ತಕ್ಕಂತ ಒಂದು ಉದ್ಯಮವನ್ನ ನಡೆಸ್ತಾ ಇರ್ತಕ್ಕಂಥವ್ರು. ಇವತ್ತು ನಾನು ಇವ್ರಿಗೆ ಹೇಳ್ಬೇಕಾಗುತ್ತೆ, ನೀವು ಇವತ್ತು ಕ್ಯಾಬಿನೆಟ್ ನಲ್ಲಿ ಇರೋದು ಕೂಡ ರೈತರಿಂದನೇ. ಇವತ್ತು ನೀವೇನು ರೈತರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದೀರಾ, ನೀವೇನು ರೈತರ ಬಗ್ಗೆ ಇವತ್ತು ಅವಮಾನಕಾರಿಯಾಗಿ ಹೇಳಿಕೆಯನ್ನ ನೀಡಿದ್ದೀರಾ, ಇದು ಮೊದಲೇ ಬಾರಿ ಅಲ್ಲ, 2ನೇ ಸಾರಿ. ಇದು ಸಾಯೋದಕ್ಕೆ ದುಡ್ಡಿಗಾಗಿ ಸಾಯ್ತಾರೆ ಅಂತಕ್ಕಂಥ ಮಾತು. ಶೆಟ್ಟಿ ಸರ್, ನೋಡಿ, ಅನುಭವಸ್ಥರಿದ್ದೀರಿ ತಾವು. ನೇರವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಸರ್, ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಶೆಟ್ಟಿ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಅರ್ಹರಾಗಿ ಉಳ್ಕೊಂಡಿದ್ದಾರಾ ಆ ಸಚಿವ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಅವರು ಅಂತ ಹೇಳಿ? ಹೌದು ಇಲ್ಲ ಅಷ್ಟೊಂದು ಉತ್ತರ ಕೊಡಿ. ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ಯಾವುದೇ ನೈತಿಕ ಹಕ್ಕಿಲ್ಲ. ಇದು ರಾಷ್ಟ್ರ ಮಟ್ಟದಲ್ಲಿ ಗಂಭೀರವಾದ ಚರ್ಚೆ ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಅಶ್ವಿನ್ ಅವರೇ, ನೀವ್ ಹೇಳಿ. ಮಂಡ್ಯ ಭಾಗದಲ್ಲಿ ಅನೇಕ ರೈತರ ಜೊತೆಲಿ ತಾವು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತೀರಿ. ಮಂಡ್ಯ ಬಿಟ್ಬಿಡಿ ಸರ್, ಇಡೀ ಕರ್ನಾಟಕದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿರುವ ಒಬ್ಬ ಪುಟ್ಟ ರೈತನನ್ನ ಉದಾಹರಣೆ ಕೊಡಿ. ಯಾರು ಕಾಯ್ತಾರೆ ಬರ ಬರ್ಲಿ, ಬರ ಬಂದು ಭೂಮಿ ಒಣಗ್ಲಿ, ರೈತರಿಗೆ ಪರಿಹಾರ ಅಂತ ಹೇಳಿ ಸರ್ಕಾರ ಕೊಡೋ ದುಡ್ಡಲ್ಲಿ ನಾವು ಜೀವನ ಮಾಡೋಣ ಅಂತ ಹೇಳಿ ಯಾವ ರೈತ ಕಾಯ್ತಾನೆ? ಯಾವ ಧೈರ್ಯದಿಂದ, ಯಾವ ದಾಷ್ಟ್ಯದಿಂದ, ಯಾವ ದುರಹಂಕಾರದಿಂದ ಹಿಂಗ್ ಮಾತನಾಡ್ತಾರೆ ಸಚಿವರು? ಸ್ಮಿತಾ ಮೇಡಮ್, ಈಗ ನೀವು ಹೇಳ್ತಿರೋದೇನಂದ್ರೆ, ಮನೆ ಯಜಮಾನ ಸರಿ ಇದ್ದರೆ ಎಲ್ಲ ಸರಿ ಇರುತ್ತೆ. ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಸೊಸೆಯಂದಿರಾಗಲಿ ಎಲ್ಲರೂ ಚೆನ್ನಾಗಿ ಇರ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮೊನ್ನೆ 2 ದಿನಗಳ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಬೇಕಾಬಿಟ್ಟಿ ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಅಲ್ಪಸಂಖ್ಯಾತರ ಬಗ್ಗೆ ಹೇಳಿಕೆಗಳನ್ನ ಕೊಡ್ತಾರೆ. ಅಲ್ಲಿರೋ ಅಂಥ ಕೆಲವು ಸಚಿವರುಗಳು ಧರ್ಮದ ಬಗ್ಗೆ, ಸನಾತನದ ಬಗ್ಗೆ ಮಾತಾಡ್ತಾರೆ. ಇನ್ನು ಕೆಲವು ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಸ್ವತಂತ್ರ ಬಗ್ಗೆ, ಬ್ರಿಟಿಷರ ಬಗ್ಗೆ ಏನೇನು ಅವ್ರ ಬಾಯಿಗೆ ಬಂದಂಥ ಮಾತುಗಳನ್ನ ಆಡ್ತಾರೆ. ಇಲ್ಲೇನಾಗಿದೆ, ಕಾಂಗ್ರೆಸ್ಸಲ್ಲಿ ಪಾಪ ಪ್ರಜ್ಞೆ ಇನ್ನೂ ಕಾಡ್ತಾ ಇಲ್ವಾ? ಅದೇನಕ್ಕೆ ನೀವು ಬಂದು ಇನ್ನೂ ರೈತರಿಗೆ ನೀವು ಬೈದು? ಈಗ ಪುಟ್ಟಸಿದ್ದ ಶೆಟ್ಟಿ ಅವರು ಇರ್ಬೋದು, ಬಸವರಾಜಪ್ಪ ಅವರು ಮಾತಾಡ್ತಾ ಇದ್ರು. ಶಿವಾನಂದ ಪಾಟೀಲ್ರು ಕೇಳ್ತೀನಿ, ನೀವು ಪುಕ್ಕಟ್ಟೆ ಯಾರಿಗೆ ಹೇಳ್ತಿದ್ದೀರಾ?
ನಿಮ್ಮ ಮಗಳು ಸರ್ಕಾರದ ವೆಹಿಕಲ್ ಅಲ್ಲಿ ಓಡಾಡ್ತಿದ್ದಾಳೆ, ಔಟ್ಲು ಉಪಯೋಗಿಸ್ಕೊಳ್ತಿರೋದು ಪುಕ್ಕಟ್ಟೆ. ನೀವು ಊಟ ಮಾಡ್ತಿರೋದು, ನೀವು ಓಡಾಟ ಮಾಡ್ತಿರೋಂಥ ವೆಹಿಕಲ್ ನೀವ್ರಿ ಪುಕ್ಕಟ್ಟೆ ಉಪಯೋಗಿಸ್ತಿರೋದು. ರೈತ ಒಂದು ಬರ ಪರಿಹಾರಕ್ಕೆ ಕಾಯ್ತಿದ್ದಾನೆ ಅಂತ ನೀವು ಹೇಳ್ತಿರಲ್ಲ, ಒಂದು ಪರಿಹಾರ 5 ಲಕ್ಷ ಪರಿಹಾರ ಸಿಗುತ್ತೆ ಅವ್ನು ಸತ್ರೆ ಅಂತ ಹೇಳ್ತಿರಲ್ಲ, ನೀವು ಯಾವ ಬಾಯಿಂದ ಮಾತಾಡ್ತಿದ್ರ? ಇದೇ ಶಿವಾನಂದ ಪಾಟೀಲ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೊಳ್ಳೋಣ. ಶ್ರೀಮಂತರು, ಅತಿ ಆಗರ್ಭ ಶ್ರೀಮಂತರು, ಮತ ಹಾಕಿಲ್ಲ. ಒಂದ್ ನಿಮಿಷ ಕಂಪ್ಲೀಟ್ ಮಾಡ್ತೀನಿ. ಅಗರ್ಭ ಶ್ರೀಮಂತರು ಓಟ್ ಹಾಕಿಲ್ಲ ಸ್ವಾಮಿ ನಿಮ್ಗೆ. ರೈತರು, ಮಧ್ಯಮ ವರ್ಗದವರು, ಎಲ್ಲಾ ವರ್ಗದ ಜನತೆ ನಿಮ್ಗೆ ಮತ ಹಾಕಿ ನಿಮ್ನ ಶಾಸಕರನ್ನಾಗಿ ಮಾಡಿ, ಸಚಿವರನ್ನಾಗಿ ಮಾಡಿ, ಇವತ್ತು ಅದೇ ರೈತರ ಮುಂದೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ 5 ಲಕ್ಷ ಸಿಗುತ್ತೆ ಅಂತ ನೀವು ಮಾತಾಡ್ತಿರಲ್ಲ, ಬರಕ್ಕೆ ಕಾಯ್ತಿದ್ದಾರೆ ಅಂತ ಅಂದ್ರೆ ಕಾಂಗ್ರೆಸ್ನ ಯಾವುದೇ ಒಬ್ಬ ಜನಪ್ರತಿನಿಧಿಗೆ ಒಂದು ಕ್ಷಮೆ ಕೇಳಬೇಕು. ರೈತನ ಬಗ್ಗೆ ನಾವು ಈ ರೀತಿ, ನನ್ನ ಕೊಲ್ಲಿಗ, ನನ್ನ ಸಚಿವ ಸಂಪುಟದ ನನ್ನ ಮಿತ್ರ ಇವತ್ತು ತಪ್ಪಾಗಿ ರೈತರ ಬಗ್ಗೆ ಮಾತಾಡಿದ್ದಾರೆ, ನಾವು ಕ್ಷಮೆ ಕೇಳೋಣ ಅನ್ನೋ ಒಂದು ನಿಮ್ಮಲ್ಲಿ ಆ ಮನಸ್ಥಿತಿಲ್ಲ ಅಂತ ಅಂದ್ರೆ ನೀವು ಯಾವ ಮಟ್ಟಕ್ಕೆ ಹೋಗಿದ್ದೀರಾ? ಕಾಂಗ್ರೆಸ್ನ ಅಧ್ಯಕ್ಷರು ಹೇಳ್ಬೇಕು. ನೀವು ಒಂದ್ಸಲ ಸದನದಲ್ಲಿ ಹೇಳಿರ್ತೀರಾ, ಬಿಜೆಪಿಯವರಿಗೆ ಉದಾಹರಣೆ ಕೊಡೋ ಸಂದರ್ಭದಲ್ಲಿ ನಾನೇನಾದ್ರೂ ಆ ಭಾಗ ನಾನು ಆ ಪಕ್ಷದ ಅಧ್ಯಕ್ಷ ಆಗಿದ್ರೆ ಈ ಕ್ಷಣದಲ್ಲಿ ಕಿತ್ತಾಗ್ತಿದ್ದೆ ನೋಡಿ ಅಶ್ವಿನ್ ಅವರೇ.